ವಿಜಯೇಂದ್ರ ಮತ್ತು ಯತ್ನಾಳ್ ನಡುವೆ ಈಗ ನೋಟಿಸ್ ವಾರ್ ಶುರುವಾಗಿದೆ. ತಮಗೆ ಬಂದಿರುವಂತಹ ನೋಟಿಸ್ ಏನಿದೆ ಇದು ಡ್ಯೂಪ್ಲಿಕೇಟ್ ಅನ್ನಿಸ್ತಾ ಇದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್. ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಣ ಫೈಟ್ ಈಗ ಮುಂದುವರೆದಿದ್ದು ಅದು ನೋಟಿಸ್ ವಾರ್ಗೆ ತಿರುಗಿದೆ. ಶೋಕಾಸ್ ನೋಟಿಸ್ ಡ್ಯೂಪ್ಲಿಕೇಟ್ ಅನ್ನಿಸ್ತಾ ಇದೆ. ಇದೆಲ್ಲ ವಿಜಯೇಂದ್ರ ಮಾಡ್ತಾ ಇರುವಂತಹ ಪ್ರಯತ್ನ. ವಿಜಯೇಂದ್ರ ಬಹಳ ಚಾಲೂ ಇದ್ದಾನೆ ಅಂತ ಕೂಡ ಯತ್ನಾಳ್ ಹೇಳಿದ್ದಾರೆ. ನೋಟಿಸ್ ಅಸಲಿಯಾ ನಕಲಿಯಾ ಅದನ್ನ ನಾನು ಫಸ್ಟ್ ತಿಳ್ಕೋಬೇಕಲ್ಲ, ಹೇಗೆ ನಾನು ಅದಕ್ಕೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡಲಿ ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಎಲ್ಲವನ್ನೂ, ವಿಜಯೇಂದ್ರ ಅವರಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಈ ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ಮೂರನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತತ್ತ ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು, ನಾ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡ್ತಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ, ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಯತ್ನಾಳು ಡೆಲ್ಲಿಲಿ ಮಾತಾಡಿದ್ದಾರೆ, ನಾನು ಕೊಟ್ಟೇ ಇಲ್ಲ, ಇದೊಂದು ನಕಲಿ ನೋಟಿಸು, ವಿಜೇಂದ್ರ ಅವರೇ ಕ್ರಿಯೇಟ್ ಮಾಡಿರೋ ನೋಟಿಸು. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಇನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ. ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಡೋ ಮೂಲಕವಾಗಿ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅಂತ ಈ ಹಿಂದೆಯೂ ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ರು, ಈಗಲೂ ಕೂಡ ನೋಟಿಸ್ ಕೊಡಲಾಗಿದೆ. ಆದರೆ ಹಿಂದೆ ಕೊಟ್ಟಿರುವಂತಹ ನೋಟಿಸ್ ಅದು ನಕಲಿ ಆಗಿತ್ತು. 10 ದಿನ ಗಡುವನ್ನು ಆಗಲೂ ಕೊಟ್ಟಿದ್ರು, ನಾನು ಉತ್ತರ ಕೊಡಲಿಲ್ಲ. ಸೊ ಈಗಲೂ ಬಹುಶಃ ಅದು ನಕಲಿ ಇರಬಹುದಲ್ವಾ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಶೋಕಾಸ್ ನೋಟಿಸ್ ವಿಜಯೇಂದ್ರ ಅವರು ಸೃಷ್ಟಿ ಮಾಡಿರುವಂತಹ ನೋಟಿಸ್ ಅನ್ನುವಂತಹ ಗುಮಾನಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಅವರು. ಈ ಮೂಲಕ 10 ದಿನಗಳ ಸಮಯ ಕೊಡಿ ಅಂತ ಹೇಳಿದ್ದಾರೆ, 10 ದಿನಗಳಲ್ಲಿ ಉತ್ತರ ಕೊಡಿ ಅಂತ ಹೇಳಿದ್ದಾರಲ್ಲ. ಫಸ್ಟ್ ನಾನಿದು ಅಸಲಿನ ನಕಲಿನ, ವಿಜಯೇಂದ್ರ ಸೃಷ್ಟಿನ ಅಥವಾ ಕೇಂದ್ರ ಶಿಸ್ತು ಸಮಿತಿನೇ ಕಳಿಸಿರುವಂತಹ ನೋಟಿಸ ಅದನ್ನ ಪಕ್ಕಾ ಮಾಡ್ಕೊಳ್ತೀನಿ, ಅದಾದ ನಂತರದಲ್ಲಿ ನಾನು ಉತ್ತರ ಕೊಡ್ತೀನಿ, ನನಗೆ ವಾಟ್ಸಪ್ ಮೂಲಕ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ಅವರು ಇದಕ್ಕೆಲ್ಲ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ರೆಬಲ್ ಯತ್ನಾಳ್ ಯಾವಾಗಲೂ ಕೂಡ ಡೋಂಟ್ ಕೇರ್ ಅನ್ನೋ ಹಾಗೆ ಈಗಲೂ ಕೂಡ ಶೋಕಾಸ್ ನೋಟಿಸ್ ನನಗೆ ತಲುಪಿಲ್ಲ, ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅನ್ನೋದ್ರಲ್ಲಿ ಅನುಮಾನ ಬೇಡ, ನಾನು ಸ್ವಂತ ಶೂರ ಅಂತ ತಮ್ಮನ್ನ ತಾವು ಹೊಗಳಿಕೊಂಡಿದ್ದಾರೆ ಯತ್ನಾಳ್. ರೆಬಲ್ ಯತ್ನಾಳ್ ಅವರು ಈಗ ಬಂದಿರುವಂತಹ ಶೋಕಾಸ್ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳುವಂತಹ ಪ್ರಮೇಯ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನನಗೆ ತಲುಪಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಅವರು ದೆಹಲಿಯಲ್ಲಿದ್ದಾರೆ, ಈಗಾಗಲೇ ಅವರಿಗೆ ಅದನ್ನ ವಾಟ್ಸಪ್ ಮೂಲಕವಾಗಿ ಕಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅದು ಅಸಲಿನ ನಕಲಿನ ಅನ್ನುವಂತಹ ಅನುಮಾನದಲ್ಲಿ ಅವರಿರೋದ್ರಿಂದ ಅದಕ್ಕೆ ಡೋಂಟ್ ಕೇರ್ ಅನ್ನೋ ಮೂಲಕವಾಗಿ ವಿಜಯೇಂದ್ರ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆಯೂ ಕೂಡ ಕುಟುಕಿದ್ದಾರೆ ಯತ್ನಾಳ್. ನೋಡ್ರಿ, ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ಮೂರನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತತ್ತ ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು, ನಾ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡ್ತಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ, ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ, ಚಾನಲ್ದಾಗ ಎಲ್ಲ ಕಡೆ ಬರ್ಲಕತ್ತದ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ, ಅವ್ರದೇ ಈಗ ಫೋನ್ ನೋಡ್ರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊಳ್ಳಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ. ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ್ ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಹೌದು, ವಿಜಯೇಂದ್ರ ಬಂದು ನನ್ನ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ. ಹೀಗೆಲ್ಲ ಹೇಳಿದ ಮೇಲೆ ಮತ್ತು ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಒಯ್ಯಾಗ ನಾವು ಹೋಗಲಿಲ್ಲ, ತಂಡ ಮಾಡಿ ಕಳಿಸೋದು. ವಕಫಕ್ಕೂ ತಂಡ, ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲ ಜೊತೆ ಸಾಚಾ ಇಡಬೇಕು ಅನ್ನೋಂಥದ್ದೇನು ವಿಜಯೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಈಗ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ, ಕರೀರಿ. ಏನ್ ತರೋ ಮಾಡ್ತಾನೆ ಅಂಜುದಲ್ಲ ಅಂತ ಹೇಳಿಯಲ್ಲ, ನೀವು ಹಂಗೆ ಹೇಳ್ಕೊಳ್ಳಿ ಅಂಜು ಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ ನಾನು.
ನಾನು ಕೇಂದ್ರ ಹೈಕಮಾಂಡ್ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, ಭ್ರಷ್ಟಾಚಾರ, एडजस्टमेंट, हिंदुत्व इस पार्टी में बरकरार रहेगा या नहीं? ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಿಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ, ಡಿ ಕೆ ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ಬರು ಅಪ್ಪ ಮಗ.